ಹಾಸನ ಜಿಲ್ಲೆಯಲ್ಲಿ ಮುಂದುವರೆದಿದೆ ಹೃದಯಾಘಾತ ಪ್ರಕರಣಗಳು. ಹಾಸನ ಜಿಲ್ಲೆಯಲ್ಲಿ ಮತ್ತೆ ಮೂವರು ಸಾವನ್ನಪ್ಪಿದ್ದಾರೆ. ನಿನ್ನೆ ಒಂದೇ ದಿನ ಮತ್ತೆ ಮೂವರು ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು. ಸಣ್ಣಪ್ಪ ಶೆಟ್ಟಿ 52 ವರ್ಷ, ಸಂಪತ್ ಕುಮಾರ್ 53 ವರ್ಷ, ವಿರೂಪಾಕ್ಷ 70 ವರ್ಷ, ಮೂವರು ಸಾವನ್ನಪ್ಪಿದ್ದಾರೆ. ಈ ಮುಖಾಂತರ ಈ 45 ದಿನಗಳ ಅಂತರದಲ್ಲಿ ಅಂದ್ರೆ 1.5 ತಿಂಗಳ ಅಂತರದಲ್ಲಿ 29 ಜನ ಹೃದಯಾಘಾತದಿಂದ ಸಾವನ್ನಪ್ಪಿದಂತ ಆಗ್ತಾ ಇದೆ. ಅಂದ್ರೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹೃದಯಾಘಾತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದಾವೆ. ಆದರೆ ರಿಪೋರ್ಟ್ ಆಗ್ತಾ ಇರುವಂಥದ್ದು ಅಂದ್ರೆ ವರದಿ ಆಗ್ತಾ ಇರುವಂಥದ್ದು ಹಾಸನ ಜಿಲ್ಲೆಯಲ್ಲಿ ಜಾಸ್ತಿ ಅನ್ನುವಂಥದ್ದು. ಈಗ ಆಲ್ರೆಡಿ ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ತನಿಖೆಯನ್ನ ಮಾಡುವಂತ ನಿಟ್ಟಿನಲ್ಲಿ ತನಿಖಾ ತಂಡವನ್ನ ಕೂಡ ರಚನೆ ಮಾಡಲಾಗಿದೆ. ಜಯದೇವ ನಿರ್ದೇಶಕರ ನೇತೃತ್ವದಲ್ಲಿ ರಚನೆ ಆಗಿರುವಂತ ಒಂದು ತಂಡ. ಸೊ ಹೀಗಾಗಿ ಅದರಿಂದ ಏನ್ ರಿಪೋರ್ಟ್ ಕೊಡ್ಲಾಗುತ್ತೆ ಸರ್ಕಾರಕ್ಕೆ ಅನ್ನುವಂಥ ಕುತೂಹಲ ಕೂಡ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಸ್ವಲ್ಪ ಸಹಜವಾಗಿ ಈ ಪ್ರಕರಣಗಳು ರಿಪೋರ್ಟ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆತಂಕ ಅಂತೂ ಮನೆ ಮಾಡಿದೆ. ಹಾಸನದ ಮುಟ್ನಳ್ಳಿ ಗ್ರಾಮದ ಸಣ್ಣಪ್ಪ ಶೆಟ್ಟಿ, ಹಾಸನದ ಕರಿಗೌಡ ಕಾಲೋನಿಯ ಸಂಪತ್ ಕುಮಾರ್, ಸಕಲೇಶ್ಪುರದ ಚಿಕ್ಕನಾಯಕನಹಳ್ಳಿ ಗ್ರಾಮದ ವಿರೂಪಾಕ್ಷ ಅವರು ಈ ಮೂವರು ಸಾವನ್ನಪ್ಪಿದ್ದಾರೆ. ಕಳೆದ 42 ದಿನಗಳಲ್ಲಿ ಟೋಟಲಿ ಹೃದಯಾಘಾತಕ್ಕೆ ಹಾಸನ ಜಿಲ್ಲೆ ಒಂದರಲ್ಲೇ 29 ಜನ ಸಾವನ್ನಪ್ಪಿದಂತಾಗಿದೆ. ವರದಿಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಒಂದ್ ಕಡೆ ಏನ್ ಕಾರಣ ಅನ್ನುವಂಥದ್ದನ್ನ ಫೈಂಡ್ ಔಟ್ ಮಾಡುವಂತ ನಿಟ್ಟಿನಲ್ಲಿ ಒಂದು ಟೀಮ್ ಅನ್ನ ಕೂಡ ರಚನೆ ಮಾಡಲಾಗಿದೆ. ಅವರು ಇನ್ವೆಸ್ಟಿಗೇಷನ್ ಅನ್ನ ಕೂಡ ಮಾಡಬೇಕಾಗಿರುವಂಥದ್ದು. ಇದೇ ಸಂದರ್ಭದಲ್ಲಿ ಈ ಪ್ರಕರಣಗಳು ಬೇರೆ ಜಾಸ್ತಿ ಆಗ್ತಾ ಏನು ಹಾಸನ ಜನ ಏನು ಮಾತನಾಡ್ತಾ ಇದ್ದಾರೆ, ಏನಾದರೂ ಟೆನ್ಷನ್ ಮನೆ ಮಾಡಿದ್ಯಾ ಹೇಗೆ ಅಂತ ಅಲ್ಲಿ? ಖಂಡಿತ ಪೃಥ್ವಿ, ಸಹಜವಾಗಿನೇ ಈ ರೀತಿಯಾದ ಪ್ರಕರಣಗಳು ಏನು ದಿಢೀರ್ ಅಂತ ಹೃದಯಾಘಾತ ಸಂಭವಿಸಿದ್ರೆ ಎಲ್ಲರಲ್ಲೂ ಕೂಡ ಆತಂಕ ಮನೆ ಮಾಡುತ್ತೆ. ಕೇವಲ ಹಾಸನ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲೇ ಹೃದಯಾಘಾತ ಪ್ರಕರಣಕ್ಕೆ ಸಾಕಷ್ಟು ಆತಂಕ ಕೂಡ ಈಗ ಮನೆ ಮಾಡಿದೆ. ಅದರಲ್ಲೂ ಹಾಸನದಲ್ಲಿ ಸುಮಾರು 42 ದಿನದಲ್ಲಿ 29 ಸಾವಾಗಿರತಕ್ಕಂಥದ್ದು ಹಾಸನ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಲ್ಲೂ ಕೂಡ ಈಗ ಆತಂಕವನ್ನ ಸೃಷ್ಟಿ ಮಾಡಿದೆ. ಅಲ್ಲದೆ ಈಗ ಜಿಲ್ಲಾಡಳಿತ ಕೂಡ ಈ ಬಗ್ಗೆ ಎಚ್ಚೆತ್ಕೊಂಡು ಏನು ಸ್ಟೆಮಿ ಯೋಜನೆ ಆಗಿರ್ಬೋದು ಮತ್ತು ಯಾರು ಮರಣ ಹೊಂದ್ತಾರೆ ಅವರ ಮನೆಗೆ ಭೇಟಿ ನೀಡಿ ಯಾವ ಕಾರಣಕ್ಕೋಸ್ಕರವಾಗಿ ಸಾವಾಗಿದೆ ಎಂಬಂತ ಎಲ್ಲ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ. ನಿನ್ನೆ ಕೂಡ 3 ಹೃದಯಾಘಾತಕ್ಕೆ ಈಗ ಬಲಿಯಾಗಿದ್ದಾರೆ ಎಂಬಂತ ಮಾಹಿತಿಯನ್ನ ಜಿಲ್ಲಾಡಳಿತ ನೀಡಿದೆ. ಹಾಸನದ ಸಂಪತ್ ಕುಮಾರ್ ಮತ್ತು ಮುಟ್ಟನಹಳ್ಳಿ ಏನು ಹಾಸನ ತಾಲೂಕಿನ ಮುಟ್ಟನಹಳ್ಳಿನ ಸಣ್ಣಪ್ಪ ಶೆಟ್ಟಿ ಮತ್ತು ಸಕಲೇಶ್ಪುರ ತಾಲೂಕಿನ ವಿರೂಪಾಕ್ಷ, ಈ ಮೂವರು ಕೂಡ ಸಾವನ್ನಪ್ಪಿದ್ದಾರೆ. ಆದ್ರೆ ಇವ್ರು ಯಾರು ಕೂಡ ಮಧ್ಯ ವಯಸ್ಕರಲ್ಲ. ಸುಮಾರು 52 ವರ್ಷದ ಸಣ್ಣಪ್ಪ ಶೆಟ್ಟಿ, 53 ವರ್ಷದ ಸಂಪತ್ ಕುಮಾರ್ ಮತ್ತು 70 ವರ್ಷದ ವಿರೂಪಾಕ್ಷ ಈ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಆದ್ರೂ ಕೂಡ ಜಿಲ್ಲೆಯಲ್ಲಿ ಆಗ್ತಿರ್ತಕ್ಕಂತಹ ಹೃದಯಾಘಾತ ಪ್ರಕರಣಕ್ಕೆ ಈ 3 ಬಲಿ ಕೂಡ ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿದೆ. ಆದ್ರೆ ಈ ಎಲ್ಲಾ ಘಟನೆ ಏನಿದೆ ಎಲ್ಲಾ ಮನೆಗೂ ಕೂಡ ಈಗ DHO ತಂಡ, ಹಾಸನ DHO ಅನಿಲ್ ಅವರ ನೇತೃತ್ವದಲ್ಲಿ ತಂಡ ಮನೆಗೆ ಭೇಟಿ ನೀಡಿ ಅವರನ್ನ ಮನವೊಲಿಸಿ ಏನು ಮರಣೋತ್ತರ ಪರೀಕ್ಷೆ ಮಾಡಿಸಿ ಯಾವ ಕಾರಣಕ್ಕೋಸ್ಕರವಾಗಿ ಸಾವಾಗಿದೆ ಎಂಬಂತ ವರದಿಯನ್ನ ಸಲ್ಲಿಸಲಿಕ್ಕೋಸ್ಕರವಾಗಿ ಅವರನ್ನ ಮನವೊಲಿಸ್ಲಿಕ್ಕೆ ಮನೆಗೆ ಭೇಟಿ ನೀಡ್ತಾ ಇದೆ ಪೃಥ್ವಿ. ಓಕೆ, ಧನ್ಯವಾದ ಕೃಷ್ಣಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಹೃದಯಾಘಾತದಿಂದ ಖಾಸಗಿ ಬಸ್ ಚಾಲಕ ಸಾವನ್ನಪ್ಪಿದ್ದಾರೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಮೇನ್ಯಂ ಗ್ರಾಮದ ರಮೇಶ್ ಮೃತಪಟ್ಟಂತವರು 47 ವರ್ಷ ವಯಸ್ಸು ಅವರು. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದಲ್ಲಿ ಈ ಘಟನೆ ನಡೆದಿರುವಂಥದ್ದು. ಮೇಲ್ಯಂ ಗ್ರಾಮದ 47 ವರ್ಷದ ರಮೇಶ್ ಸಾವನ್ನಪ್ಪಿದ್ದಾರೆ. ಚಾಲಕ ಇವರು ಬಸ್ ಚಾಲನೆ ಮಾಡ್ತಿದ್ದಂಥ ಸಂದರ್ಭದಲ್ಲೇ ಎದೆನೋವು ಕಾಣಿಸ್ಕೊಂಡಿದೆ. ತಕ್ಷಣ ಬಸ್ ನಿಲ್ಲಿಸಿ ಕೊಳ್ಳೇಗಾಲ ಆಸ್ಪತ್ರೆಗೆ ತೆರಳಿದ್ರು ರಮೇಶ್. ಸದ್ಯ ಅವರಿಗೆ ಅದರ ಅರಿವಾಗಿ ಬಸ್ ನಿಲ್ಲಿಸಿ ಆಸ್ಪತ್ರೆಗೆ ತೆರಳಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಜ್ಯೂಸ್ ಕುಡಿತಿದ್ದಂಥ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ. ನೋಡಿ, ಕೆಲವರು ಆಸ್ಪತ್ರೆಗೆ ಹೋಗುವಂಥ ಸಂದರ್ಭದಲ್ಲಿ ಸಾವನ್ನಪ್ಪೋದು ಅಥವಾ ಮನೇಲಿ ಇದ್ದಂಥ ಸಂದರ್ಭದಲ್ಲೇ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿ ಯಾರು ಇರೋದಿಲ್ಲ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂಥ ಟೈಮ್ನಲ್ಲಿ. ಇಂಥ ಸಂದರ್ಭದಲ್ಲಿ ಸಾವನ್ನಪ್ಪಿದ್ರೆ ಬಿಡುವ ದುರಾದೃಷ್ಟ ಅಂತ. ಆದರೆ ಇವರು ಆಸ್ಪತ್ರೆಗೆ ಹೋಗಿದ್ದಾರೆ, ಆಸ್ಪತ್ರೆ ಟ್ರೀಟ್ಮೆಂಟನ್ನು ಪಡ್ಕೊಂಡಿದ್ದಾರೆ, ಅದಾದಮೇಲೆ ಜ್ಯೂಸ್ ಕುಡಿತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ ಅಂದರೆ ನಿಜಕ್ಕೂ ಇದು ದುರಂತ. ಜ್ಯೂಸ್ ಸೇವಿಸ್ತಿದ್ದಾಗ ಕುಸಿದು ಬಿದ್ದಿದ್ದಂಥ ರಮೇಶ್ ತಕ್ಷಣ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯುವಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಇವರು ಕೂಡ ಸಾವನ್ನಪ್ಪಿರುವಂಥ ಘಟನೆ ನಡೆದಿರುವಂಥದ್ದು. ಕಲಬುರಗಿಯಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ರೈತ ಸಾವನ್ನಪ್ಪಿದ್ದಾರೆ. ಲಿಂಗದಹಳ್ಳಿಯ ರೈತ ಸಂತೋಷ್ಗೆ ಹೃದಯಾಘಾತ ಆಗಿದೆ. ಜಮೀನಿನಲ್ಲಿ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ಹೃದಯ ಸ್ತಂಭನ, ಇಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಲಿಂಗದಹಳ್ಳಿಯ ರೈತ, ಕಲಬುರಗಿಯ ಲಿಂಗದಹಳ್ಳಿಯ ರೈತ ಸಂತೋಷ್ ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು. 36 ವರ್ಷದ ಸಂತೋಷ್ ಇಂಡಿ
ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಜಮೀನಿನಲ್ಲಿ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲಿ ಲೋ ಬಿಪಿಯಿಂದ ಕುಸಿದು ಬಿದ್ದಿದ್ರು ಸಂತೋಷ್. ಬಳಿಕ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ದಾಖಲಿಸುವಂತ ಸಂದರ್ಭದಲ್ಲಿ ಸಂತೋಷ್ ಮೃತಪಟ್ಟಿರುವಂಥದ್ದು ದೃಢವಾಗಿದೆ. ಜಮೀನಿನಲ್ಲಿ ಕೆಲಸವನ್ನು ಮಾಡ್ತಾ ಇರುವಂತ ಸಂದರ್ಭದಲ್ಲೇ ಹೃದಯ ಸ್ತಂಭನ ಆಗಿದೆ, ಅಂದರೆ ಕಾರ್ಡಿಯಾಕ್ ಅರೆಸ್ಟ್. ಕಲಬುರಗಿಯಲ್ಲಿ ರೈತ ಸಾವನ್ನಪ್ಪಿದ್ದಾನೆ, ಅದು 36 ವರ್ಷ. ಈಗ 50 ವರ್ಷ ಮೇಲ್ಪಟ್ಟಂಥವರು ಸಾವನ್ನಪ್ಪೋದಂಥ ಸಂದರ್ಭದಲ್ಲಿ ಓಕೆ ಒಂದು ಸ್ವಲ್ಪ ಏಜ್ ಕೂಡ ಆಗಿದೆ ಅಂತ ಹೇಳ್ಬೋದು. ಆದರೆ ಈಗ ಆತಂಕ ಯಾವ ಕಾರಣಕ್ಕೆ ಎಲ್ಲ ಕಡೆ ಮನೆ ಮಾಡ್ತಾ ಇರುವಂಥ ಟೆನ್ಷನ್ ಏನಕ್ಕೆ ಅಂದರೆ 20 ವರ್ಷದವ್ರು ಸಾವನ್ನಪ್ಪುವಂಥದ್ದು, 30 ವರ್ಷ, 35 ವರ್ಷ, 40 ವರ್ಷದ ಒಳಗಡೆ ಸಾವನ್ನಪ್ತಾ ಇರುವಂಥದ್ದು, ಇದು ಸಹಜವಾಗಿ ಆತಂಕವನ್ನ ತಂದಿಡ್ತಿರೋದು. ದಾವಣಗೆರೆಯಲ್ಲಿ ಹೃದಯಾಘಾತಕ್ಕೆ ವ್ಯಕ್ತಿ ಬಲಿಯಾಗಿದ್ದಾರೆ. ಐಗೂರು ಗೊಲ್ಲರಹಟ್ಟಿ ಗ್ರಾಮದ ಜಯಪ್ಪ ಸಾವನ್ನಪ್ಪಿರೋದು. ಎದೆನೋವು ಕಾಣಿಸಿಕೊಂಡಿದ್ದಕ್ಕೆ ಆಸ್ಪತ್ರೆಗೆ ತೆರಳಿದ್ರು ಜಯಪ್ಪ. ದಾವಣಗೆರೆಯಲ್ಲೂ ಕೂಡ ಹೃದಯಾಘಾತಕ್ಕೆ ಒಬ್ಬರು ಸಾವನ್ನಪ್ಪಿದ್ದಾರೆ. ಡೈಲಿ ಸಾವನ್ನಪ್ತಾ ಇರ್ತಾರೆ ಹಾರ್ಟ್ ಅಟ್ಯಾಕ್. ಯಾಕೆಂದ್ರೆ ಇದೇನು 10 ಲಕ್ಷ 20 ಲಕ್ಷ ಜನ ಇರುವಂಥ ರಾಜ್ಯ ಅಲ್ಲ ಅಲ್ವಾ. 6 ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ. ಭಾರತ 150 ಕೋಟಿ ಜನ ಇರುವಂಥ ದೊಡ್ಡ ಜನಸಂಖ್ಯೆಯನ್ನು ಹೊಂದಿರುವಂಥ ದೇಶ ಇದು. ಇಂಥ ಸಂದರ್ಭದಲ್ಲಿ ಒಂದು ಜಿಲ್ಲೆಯಲ್ಲಿ ಒಬ್ಬರು ಸತ್ರು, ಇಬ್ಬರು ಸತ್ರು ಅಂತ ಹೇಳಿದ್ರು ಕೂಡ ತಪ್ಪಾಗುತ್ತೆ. ಆದರೆ ನಾನು ಹೇಳ್ತಾ ಇದ್ನಲ್ಲ, ಈ ಏಜ್ ವೈಸ್ ನೋಡೋದಾದ್ರೆ ಅದರಲ್ಲೂ ಹಾರ್ಟ್ ಅಟ್ಯಾಕ್ ಪ್ರಕರಣದಿಂದ ಸಾವನ್ನಪ್ತಾ ಇರುವಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದನ್ನ ನೋಡೋದಾದ್ರೆ ಸ್ವಲ್ಪ ಟೆನ್ಷನ್ನ ತಂದಿಡುತ್ತೆ. ನಿನ್ನೆ ಜಯದೇವದ ನಿರ್ದೇಶಕರಾಗಿದ್ದಂಥವರು, ಈಗ ಹಾಲಿ ಸಂಸದರಾಗಿರುವಂಥ ಮಂಜುನಾಥ್ ಅವರು ನ್ಯೂಸ್ 18 ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು 8% ಇತ್ತು ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪುವಂಥ ಆ ಪರ್ಸೆಂಟೇಜು. ಆದರೆ ಈಗ ಅದು 20%ಗೆ ಏರಿಕೆ ಆಗಿದೆ. ಇದು ಸ್ವಲ್ಪ ಟೆನ್ಷನ್ನ ತಂದಿಟ್ಟಿರುವಂಥದ್ದು. ಸೊ ಹೀಗಾಗಿ ಇದ್ರ ಬಗ್ಗೆ ಸರಿಯಾಗಿ ಇನ್ವೆಸ್ಟಿಗೇಟ್ ಎಲ್ಲ ಮಾಡಿದಂಥ ಸಂದರ್ಭದಲ್ಲಿ ಏನು ವರದಿ ಬರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ನಿಜಕ್ಕೂ ಇದು ಸ್ವಲ್ಪ ಎಲ್ರಿಗೂ ಸಹಜವಾಗಿ ಟೆನ್ಷನ್ನ ತಂದಿಡುವಂಥ ವಿಚಾರ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಮತ್ತೆರಡು ದಿನ ಮಳೆ ಆರ್ಭಟ ಇರುತ್ತೆ. ಅದರಲ್ಲೂ ಸ್ಪೆಷಲಿ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ಆಗಲಿದೆ. ಈಗ ಆಲ್ರೆಡಿ ಭಾರಿ ಮಳೆ ಆಗ್ತಾ ಇದೆ ಅಲ್ಲಿ. ಇನ್ನೂ ಕೂಡ 2 ದಿನಗಳ ಕಾಲ ಭಾರಿ ಮಳೆ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನ ಕೊಡಲಾಗಿದೆ. ರೆಡ್ ಅಲರ್ಟ್ ನೆಕ್ಸ್ಟ್ ಬರುವಂಥದ್ದು ಆರೆಂಜ್ ಅಲರ್ಟ್, ಅದಾದ್ಮೇಲೆ ಯೆಲ್ಲೋ ಅಲರ್ಟ್ ಅಲ್ವಾ. ಈ ಆರೆಂಜ್ ಅಲರ್ಟ್ ಇದ್ದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಧಾರಾಕಾರ ಮಳೆ ಬರುತ್ತೆ ಅಂತ. ಚಿಕ್ಕಮಗಳೂರು ಸೇರಿದಂತೆ ಜಿಲ್ಲೆಯ 6 ತಾಲೂಕುಗಳಲ್ಲಿ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ತಾಲೂಕು ಸೇರಿದಂತೆ ಆ ಜಿಲ್ಲೆಯ 6 ತಾಲೂಕುಗಳಲ್ಲಿ ರಜೆ ಘೋಷಣೆ ಮಾಡಲಾಗಿದೆ. ಮೂಡಿಗೆರೆ, ಶೃಂಗೇರಿ, ಕೊಪ್ಪ, ಕಳಸ, ಎನ್ಆರ್ಪುರದಲ್ಲಿ ರಜೆ ಘೋಷಣೆ ಆಗಿದೆ. ಅಂಗನವಾಡಿ ಹಾಗೂ ಶಾಲೆಗಳಿಗೆ ಇಂದು ರಜೆಯನ್ನ ಕೊಡಲಾಗಿರುವಂಥದ್ದು. ಕಾಲೇಜಿಗೆ ರಜೆ ಅಲ್ಲ, ಅಂಗನವಾಡಿ ಮತ್ತು ಶಾಲೆಗಳಿಗೆ ರಜೆಯನ್ನ ಕೊಡಲಾಗಿದೆ. ಕೊಡಗು ಜಿಲ್ಲೆಯ ಎಲ್ಲಾ ಶಾಲೆಗಳಿಗೂ ಕೂಡ ಇಂದು ರಜೆಯನ್ನ ಘೋಷಣೆ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ, ಜೊಯ್ಡಾದಲ್ಲೂ ಕೂಡ ರಜೆಯನ್ನ ಕೊಡಲಾಗಿರುವಂಥದ್ದು. ಶಿವಮೊಗ್ಗ ಜಿಲ್ಲೆಯ ಹೊಸನಗರ, ತೀರ್ಥಹಳ್ಳಿ ತಾಲೂಕಿನಲ್ಲೂ ರಜೆಯನ್ನ ಕೊಡಲಾಗಿದೆ. ಬಿಕಾಸ್ ಆಯಾಯ ಜಿಲ್ಲೆಗಳಲ್ಲಿ ಎಲ್ಲಾ ತಾಲೂಕುಗಳಲ್ಲೂ ಕೂಡ ರಜೆಯನ್ನ ಕೊಡ್ತಾ ಇಲ್ಲ. ಎಲ್ಲೆಲ್ಲಿ ಮಳೆ ಸುರಿತಾ ಇದೆ ಆಯಾಯ ತಾಲೂಕುಗಳಲ್ಲಿ ಮಾತ್ರ ರಜೆಯನ್ನ ಕೊಡುವಂತ ಕೆಲಸ ಆಗ್ತಾ ಇದೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆ ಆಗ್ತಾ ಇದೆ. ಶೃಂಗೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 169ರ ಕೆರೆ ಕಟ್ಟೆ ಬಳಿ ಬೃಹತ್ ಮರ ಬಿದ್ದು ವಾಹನ ಸಂಚಾರಕ್ಕೆ ಸಮಸ್ಯೆ ಆಗಿದೆ. ಮೂಡಿಗೆರೆ, ಶೃಂಗೇರಿ, ಕೊಪ್ಪ, ಕಳಸ, ಎನ್ಆರ್ಪುರ ತಾಲೂಕುಗಳಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ಯೋಗೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯೋಗಿ, ಚಿಕ್ಕಮಗಳೂರಿನಲ್ಲಿ ಮಳೆ ಆರ್ಭಟ ಯಾವ ರೀತಿಯಾಗಿದೆ, ಏನೇನೆಲ್ಲ ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ? ಪ್ರತಿದೇನು ಕರಾವಳಿ ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆ ಸೂಚನೆಯನ್ನ ಹವಾಮಾನ ಇಲಾಖೆ ಈಗಾಗಲೇ ನೀಡಿರ್ತಕ್ಕಂಥದ್ದು. 2 ದಿನಗಳ ಕಾಲ ಆರೆಂಜ್ ಅಲರ್ಟ್ ಅನ್ನ ನೀಡಿರ್ತಕ್ಕಂಥದ್ದು. ಅದರಂತೆ ಕಾಫಿನಾಡು, ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಮತ್ತು ಪಶ್ಚಿಮ ಘಟ್ಟಗಳ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರತಕ್ಕಂಥದ್ದು. ಭಾರಿ ಬಿರುಗಾಳಿಯ ಮಳೆ ಅಬ್ಬರಕ್ಕೆ ಮಲೆನಾಡಿಗರು ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ ಅಂತಾನೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಕಳೆದ ತಿಂಗಳಲ್ಲಿ ಸುರಿದಂತಹ ಮಳೆ ಕೂಡ ಸಾಕಷ್ಟು ಅನಾಹುತಗಳನ್ನ ಸೃಷ್ಟಿ ಮಾಡಿತ್ತು. ಆದ್ರೆ ಈಗ 2 ದಿನಗಳ ಕಾಲ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಆದ್ರೆ ಹಿಂದೆ ಆಗಿರ್ತಕ್ಕಂಥ ಅನಾಹುತಗಳನ್ನ ಮರೆಯೋಕ್ಕೂ ಮೊದಲೇ ಮತ್ತೆ ಮಳೆ ಆರ್ಭಟವನ್ನ ಮುಂದುವರಿಸಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಶೃಂಗೇರಿ, ಮಲೆನಾಡು ತಾಲೂಕಿನ ತಾಲೂಕುಗಳಾದಂತಹ ಶೃಂಗೇರಿ, ಎನ್ಆರ್ಪುರ, ಕೊಪ್ಪ, ಕಳಸ ಹಾಗೂ ಮೂಡಿಗೆರೆ, ಚಿಕ್ಕಮಗಳೂರು ತಾಲೂಕಿನ ಕಾಂಡ್ಯ ಹೋಬಳಿ, ವಸ್ತಾರೆ ಹೋಬಳಿ, ಆಲ್ದೂರು ಮತ್ತು ಜಾಗರ ಹೋಬಳಿ ಶಾಲೆಗಳಿಗೆ ಮತ್ತು ಅಂಗನವಾಡಿಗಳಿಗೆ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಇಂದು 1 ದಿನಗಳ ಕಾಲ ಒಂದು ರಜೆಯನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಮುಂಜಾಗ್ರತಾ ಕ್ರಮವಾಗಿ. ನಿನ್ನೆ ಸುರಿದಂತಹ ಭಾರಿ ಬಿರುಗಾಳಿಯಿಂದಾಗಿ
ಶೃಂಗೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಕೆರೆಕಟ್ಟೆ ಬಳಿ ಬೃಹತ್ ಗಾತ್ರದ ಮರವೊಂದು ರಸ್ತೆಗೆ ಅಡ್ಡಲಾಗಿ ಬಿದ್ದಂತಹ ಪರಿಣಾಮವಾಗಿ ಗಂಟೆಗಳ ಕಾಲ ರಸ್ತೆ ಸಂಚಾರ ಅಸ್ತವ್ಯಸ್ತ ಆಗಿತ್ತು ಅಂತಾನೆ ಹೇಳ್ಬೋದಾಗಿರ್ತಕ್ಕಂಥದ್ದು. ಇನ್ನು ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದ್ರೆ ಬಯಲುಸೀಮೆಯ ಭಾಗದ ಕಡೂರು, ತರೀಕೆರೆ ಮತ್ತು ಅಜ್ಜಂಪುರ ತಾಲೂಕುಗಳಲ್ಲಿ ಬಿಟ್ಟು ಬಿಟ್ಟು ವರುಣನ ಅಬ್ಬರ ಮುಂದುವರಿತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಡೀ ಚಿಕ್ಕಮಗಳೂರು ಜಿಲ್ಲೆಯನ್ನ ವರುಣ ಇನ್ನಿಲ್ಲದಂತೆ ಕಾಡ್ತಾ ಇದ್ದಾನೆ ಅಂತ ಹೇಳ್ಬೋದಾಗಿದೆ. ಅದನ್ನ ಹೊರತುಪಡಿಸಿದ್ರೆ ಹವಾಮಾನ ಇಲಾಖೆ ಈಗಾಗಲೇ ರಾಜ್ಯಾದ್ಯಂತ 2 ದಿನಗಳ ಕಾಲ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿರ್ತಕ್ಕಂಥ. ಅದರಲ್ಲೂ ಕೂಡ ಮಡಿಕೇರಿಯ ಎಲ್ಲ ಶಾಲೆ ಮತ್ತು ಅಂಗನವಾಡಿಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ರೆ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಮತ್ತು ಹೊಸನಗರ ತಾಲೂಕುಗಳಿಗೆ ರಜೆಯನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ಮತ್ತು ದಾಂಡೇಲಿ ತಾಲೂಕುಗಳಿಗೆ ಏನು ರಜೆಯನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ವರುಣನ ಅಬ್ಬರ ಧಾರಾಕಾರವಾಗಿ ಮುಂದುವರೆದಿರುವುದರಿಂದಾಗಿ ಕರಾವಳಿ ಮತ್ತು ಮಲೆನಾಡಿನ ಜನರು ವರುಣನ ಅಬ್ಬರಕ್ಕೆ ತತ್ತರಿಸಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಮತ್ತಷ್ಟು ಇನ್ನು 2 ದಿನಗಳ ಕಾಲ ವರುಣನ ಅಬ್ಬರ ಜೋರಾಗಿರೋದ್ರಿಂದಾಗಿ ಆರೆಂಜ್ ಅಲರ್ಟ್ ಇರೋದ್ರಿಂದಾಗಿ ನದಿ ಪಾತ್ರದ ಜನಗಳು ಹಾಗೂ ಕರಾವಳಿ ಭಾಗದ ಜನರು ಕೂಡ ನದಿ ಪಾತ್ರದ ಕರಾವಳಿಯ ಸಮುದ್ರದ ತೀರಗಳಿಗೆ ತೆರಳದಂತೆ ಆಯಾ ಜಿಲ್ಲಾಡಳಿತಗಳು ಮನವಿಯನ್ನ ಮಾಡಿರ್ತಕ್ಕಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಯೋಗಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ವಾರ್ನಿಂಗ್ ಕೊಟ್ಟಿದ್ರು ಸಚಿವರು ಮತ್ತೆ ಶಾಸಕರಿಗೆ. ಯಾವಾಗ ಒಂದು 3-4 ತಿಂಗಳ ಹಿಂದೆ ಎಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಹೇಳಿದ್ರು. ಅವರ ಒಂದು ಸ್ಟೇಟ್ಮೆಂಟ್, ಅವ್ರ ವಾರ್ನಿಂಗ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಲೆಕ್ಕಕ್ಕೆ ಇಟ್ಕೊಂಡಿರಲಿಲ್ಲ. ACC ಅಧ್ಯಕ್ಷರ ವಾರ್ನಿಂಗಿಗೆ ಕಡೆಗಣಿಸಲಾಗಿತ್ತು. ಕಾಂಗ್ರೆಸ್ನ ಶಾಸಕರು ಸಚಿವರು ಕಡೆಗಣಿಸಿದ್ರು. ಇನ್ನ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತ ಸುರ್ಜೇವಾಲಾ ಕೊಟ್ಟಿರುವಂತ ಎಚ್ಚರಿಕೆಯನ್ನ ಅವರು ಪರಿಗಣಿಸ್ತಾರಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಯಾಕೆಂದ್ರೆ ಸತತವಾಗಿ 3 ದಿನಗಳ ಕಾಲ ಸರಣಿ ಸಭೆಯನ್ನ ಮಾಡಿದ್ರು ರಣದೀಪ್ ಸಿಂಗ್ ಸುರ್ಜೇವಾಲಾ. 3 ದಿನ ಸರಣಿ ಸಭೆ, 30 ಶಾಸಕರ ಸಮಸ್ಯೆಗಳ ಆಲಿಕೆಯನ್ನು ಮಾಡಲಾಗಿದೆ. 1-to-1 ಸಭೆ ನಡೆಸಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ಏನೇನು ಸಮಸ್ಯೆ ನಿಮ್ಮ ಒಂದು ಕ್ಷೇತ್ರದಲ್ಲಿ, ಯಾವ ಸಚಿವರು ಯಾವ ರೀತಿಯಾಗಿ ಸ್ಪಂದಿಸ್ತಾ ಇದ್ದಾರೆ, ಪ್ರಮುಖವಾಗಿ ಏನು ಮಾಡಬೇಕು, ಅಂದ್ರೆ ಗ್ಯಾರಂಟಿಗಳು ಎಷ್ಟು ಮಟ್ಟಿಗೆ ರೀಚ್ ಆಗ್ತಾ ಇದೆ, ಸರ್ಕಾರ ಏನು ಮಾಡಬೇಕು, ನಿಮ್ಮ ಸಮಸ್ಯೆಗಳೇನು, ಯಾವ ರೀತಿಯ ಬಗೆಹರಿಸಬೇಕು ಅನ್ನುವಂಥದ್ರ ಬಗ್ಗೆ ಆಲಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ. ಆದರೆ ಇರುವಂಥ ಲೆಕ್ಕಾಚಾರನೆ ಬೇರೆ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲೇ ಇರುವಂಥ ಗುಸುಗುಸು. ಇನ್ನು ಶಾಸಕರು ದೊಡ್ಡ ಮಟ್ಟದಲ್ಲಿ ದೂರುಗಳನ್ನು ಕೊಟ್ಟಿದ್ದಾರೆ. ಒಂದೊಂದು ಕ್ಷೇತ್ರದಲ್ಲೂ ಒಬ್ಬೊಬ್ಬ ಶಾಸಕನಿಗೂ ಕೂಡ ಒಂದೊಂದು ರೀತಿಯಾದಂಥ ಸಮಸ್ಯೆಗಳಿದ್ದಾವೆ. ಸಚಿವರ ವಿರುದ್ಧವೇ ದೂರನ್ನ ಕೊಟ್ಟಿದ್ದಾರಂತೆ ಶಾಸಕರು. ಶಾಸಕರ ಜೊತೆ ಸಚಿವರ ನಡೆ ಕಾರ್ಯವೈಖರಿ ಬಗ್ಗೆ ದೂರನ್ನ ಕೊಡಲಾಗಿದೆ. ಶಾಸಕರ ದೂರಿನಿಂದ ಗರಂ ಆಗಿದ್ದಾರಂತೆ ಸುರ್ಜೇವಾಲಾ ಅವರು. ಸಚಿವರಿಗೆ ಡ್ರಿಲ್ ಮಾಡಲಿಕ್ಕೆ ಉಸ್ತುವಾರಿ ಪ್ಲಾನ್ ಅಂತೆ. ಆರೋಪ ಕೇಳಿ ಬಂದ ಸಚಿವರಿಗೆ ಉಸ್ತುವಾರಿ ಕ್ಲಾಸ್ ತಗೊಳ್ಳಿದ್ದಾರಂತೆ. ಮುಂದಿನ ವಾರ ಸಭೆ ಬಳಿಕ ಸಚಿವರಿಗೆ ಎಚ್ಚರಿಕೆ ಅಂತ ಹೇಳಲಾಗ್ತದೆ. ಅವರು ಮತ್ತೆ ವಾಪಸ್ 5ನೇ ತಾರೀಕು ಬರಲಿದ್ದಾರೆ. 2ನೇ ತಾರೀಕುವರೆಗೂ ಅವ್ರು ಮೀಟಿಂಗ್ ಅನ್ನ ಮಾಡಿದ್ರು ಶಾಸಕರ ಜೊತೆ. ಅಂದ್ರೆ 30ನೇ ತಾರೀಕು, 1 ಮತ್ತೆ 2ನೇ ತಾರೀಕು 3 ದಿನಗಳ ಕಾಲ ಸುಮಾರು 40ಕ್ಕೂ ಹೆಚ್ಚು ಜನ ಶಾಸಕರ ಜೊತೆ ಸಭೆಯನ್ನ ಮಾಡಿದ್ರಲ್ಲ. ಮತ್ತೆ ಅವರು ಜುಲೈ 5ನೇ ತಾರೀಕು ಅಂದ್ರೆ ನಾಡಿದ್ದು ಮತ್ತೆ ಬಂದು ಸಚಿವರುಗಳ ಜೊತೆ ಸಭೆಯನ್ನು ಮಾಡಲಿದ್ದಾರೆ. ಇನ್ನಷ್ಟು ಜಿಲ್ಲೆಗಳ ಶಾಸಕರ ಜೊತೆ ಸಭೆಯನ್ನು ಮಾಡಲಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಒಂದ್ ಕಡೆ ನಾಯಕತ್ವದ ಸಂಘರ್ಷ ನಡೀತಾ ಇದೆ. ಇದರ ನಡುವೆ ಶಾಸಕರು ಸಾಕಷ್ಟು ದೂರುಗಳನ್ನ ಕೊಟ್ಟಿದ್ದಾರೆ. ಸ್ಪೆಷಲಿ ಸಚಿವರುಗಳ ಮೇಲೆ ಆರೋಪವನ್ನ ಮಾಡಲಾಗ್ತಾ ಇರುವಂತದ್ದು. ಅದಕ್ಕೆ ಪರಿಹಾರ ಮತ್ತೊಂದ್ ಕಡೆ ವಾರ್ನಿಂಗ್ ಯಾವ ರೀತಿಯ ಕೊಡ್ಲಿಕ್ಕೆ ಹೈಕಮಾಂಡ್ ಮುಂದಾಗಿದೆ ಸುರ್ಜೇವಾಲಾ ಮುಖಾಂತರ ಅಂತ. ಖಂಡಿತವಾಗ್ಲೂ ಪೃಥ್ವಿರಾಜ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಈಗಾಗಲೇ ರಾಜ್ಯದಲ್ಲಿ ಏನು ಸಭೆಗಳನ್ನು ಮಾಡ್ತಾ ಇದ್ದಾರೆ, ಅದು ಒಂದು ನಾಯಕತ್ವದ ಬದಲಾವಣೆಗೆ ಅನ್ನುವಂಥದ್ದು ಒಂದಾದರೆ, ಮತ್ತೊಂದು ಕಡೆ ಈಗಾಗಲೇ ಶಾಸಕರು ಏನು ಅಸಮಾಧಾನಗೊಂಡಿದ್ದಾರೆ ಅವರನ್ನ ಸಮಾಧಾನ ಪಡಿಸುವಂಥದ್ದು, ಮತ್ತೆ ಒಂದಷ್ಟು ಜನ ಸಚಿವರು ಕೂಡ ಎಲ್ಲೋ ಒಂದು ಕಡೆ ತಮ್ಮ ಮಾತನ್ನ, ಶಾಸಕರ ಮಾತನ್ನ ಕೇಳ್ತಾ ಇಲ್ಲ ಅನ್ನೋ ಆಪಾದನೆಗಳು ಕೇಳಿ ಬರ್ತಾ ಇರುವಂಥದ್ದು. ಅದಕ್ಕೆ ಎಲ್ಲೋ ಪೂರಕವಾಗಿ ಅವರಿಗೆ ಒಂದು ರೀತಿ ಸಮಸ್ಯೆಯನ್ನು ಬಗೆಹರಿಸುವಂತ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರು ಕಳೆದ 2 ದಿನಗಳಿಂದ ಕೂಡ ಶಾಸಕರ ಜೊತೆ ಸಭೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಒಂದು ಕಡೆಗೆ ನಾಯಕತ್ವ ಬದಲಾವಣೆ ಮಾಡಿದ್ರೆ ಯಾವ ರೀತಿ ಅನ್ನೋ ಒಂದು ವಿಚಾರವನ್ನ ಶಾಸಕರಿಂದ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇರೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ಇತ್ತೀಚೆಗೆ ಕಾಂಗ್ರೆಸ್ ಶಾಸಕರು ಅನುದಾನದ ವಿಚಾರವಾಗಿ ದೊಡ್ಡ ಮಟ್ಟದ ಅಸಮಾಧಾನ ಕೂಡ ಹೊರಹಾಕಿದ್ರು. ಮತ್ತೆ ಸಚಿವರುಗಳು ಕೂಡ ಕೈ ಬಾಯಿಗೆ ಸಿಗ್ತಾ ಇಲ್ಲ, ಮತ್ತೆ ವಿಧಾನಸೌಧಕ್ಕೂ ಹೋದ್ರು ಕೂಡ ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನೋ ಆಪಾದನೆ ಕೂಡ ಮುಖ್ಯಮಂತ್ರಿಗಳು ಕೂಡ ಮಾಡ್ಕೊಂಡಿದ್ರು. ಮತ್ತೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಭೆಯಲ್ಲೂ ಕೂಡ ಇದೇ ಒಂದು ಪ್ರಸ್ತಾಪವನ್ನು ಕೂಡ ಮಾಡಿದ್ರು. ಮತ್ತೆ ಸೂಕ್ತವಾಗಿ ತಮ್ಮ ಕ್ಷೇತ್ರಕ್ಕೆ ಅನುದಾನ ವಿಚಾರ ಆಗಿರಬಹುದು, ಮತ್ತೆ ಇಲಾಖೆಗೆ ಸಂಬಂಧಪಟ್ಟಂತೆ ಯೋಜನೆಗಳ ವಿಚಾರವಾಗಿ ಸಚಿವರುಗಳು ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ಸಾಕಷ್ಟು ಬಾರಿ ಉಪಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳಿಗೆ ಶಾಸಕರು ದೂರನ್ನ ಕೊಟ್ಟಿದ್ರು. ಈಗ ದೂರ ಆಧಾರದ ಮೇಲೆ ಈಗ ಸುರ್ಜೇವಾಲಾ ಅವರೇ ಮಧ್ಯಪ್ರವೇಶನ ಮಾಡಿ ಆ ಶಾಸಕರ ಸಮಸ್ಯೆಗಳನ್ನು ಕೇಳೋದ್ರ ಮುಖಾಂತರವಾಗಿ ಯಾರು ಸಂಬಂಧಪಟ್ಟಂತ ಸಚಿವರುಗಳು ಆ ಒಂದು ಮಾತನ್ನ ಕೇಳ್ತಾ ಇಲ್ಲ, ಅವರಿಗೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಡುವಂತ ನಿಟ್ಟಿನಲ್ಲಿ ಈಗಾಗಲೇ ಸುರ್ಜೇವಾಲಾ ಅವರು ಮುಂದಾಗಿರುವಂತದ್ದು. ಜುಲೈ 5ನೇ ತಾರೀಕು ಮತ್ತೆ ರಾಜ್ಯಕ್ಕೆ ಸುರ್ಜೇವಾಲಾ ಅವರು ಕೂಡ ಬರ್ತಾ ಇದ್ದಾರೆ. ಅವತ್ತು ಸಚಿವರುಗಳ ಜೊತೆ ಯಾರೆಲ್ಲ ಶಾಸಕರು ಆರೋಪವನ್ನು ಮಾಡ್ತಾ ಇದ್ದಾರೆ ಆ ಒಂದು ಸಂಬಂಧಪಟ್ಟಂತ ಸಚಿವರುಗಳನ್ನ ಕರೆಯೋದ್ರ ಮುಖಾಂತರವಾಗಿ ಕೆಪಿಸಿಸಿ ಕಚೇರಿಗೆ ಕರೆಯೋದ್ರ ಮುಖಾಂತರವಾಗಿ ಅವರಿಗೆ ಸಚಿವರಿಗೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಡುವಂತದ್ದು. ಮತ್ತೊಮ್ಮೆ ಶಾಸಕರು
ಯಾವುದೇ ರೀತಿಯಾಗಿ ದೂರನ್ನು ಕೊಡಬಾರದು. ದೂರು ಕೊಡದಿರುವಂತ ನಿಟ್ಟಿನಲ್ಲಿ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗಿರಬಹುದು, ಮತ್ತೆ ಅನುದಾನ ವಿಚಾರ ಆಗಿರಬಹುದು, ಮತ್ತೆ ಇಲಾಖೆಯ ಕಾರ್ಯ ಯೋಜನೆಗಳನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಜಿಲ್ಲಾ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿ ಅನ್ನೋ ಒಂದು ಸಂದೇಶವನ್ನ ಕೊಡುವಂತ ನಿಟ್ಟಿನಲ್ಲೂ ಕೂಡ ಸುರ್ಜೇವಾಲಾ ಅವರು ಮುಂದಾಗಿರುವಂತದ್ದು. ಒಂದು ವೇಳೆ ಸಚಿವರು ಈ ಮಾತನ್ನು ಕೇಳಿಲ್ಲ ಅಂತಂದ್ರೆ ಈಗಾಗಲೇ ನವೆಂಬರ್ ಡಿಸೆಂಬರ್ ಅಲ್ಲಿ ಸಂಪುಟ ಪುನರಚನೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಯಾರು ಸಚಿವರುಗಳ ಮಾತನ್ನ ಕೇಳೋದಿಲ್ಲ ಅಂತ ಸಚಿವರುಗಳನ್ನು ಕೈಬಿಟ್ಟು ಇಲ್ಲ ಒಂದ್ ಕಡೆ ಒಂದಷ್ಟು ಜನ ಶಾಸಕರಿಗೆ ಅವಕಾಶ ಮಾಡಿಕೊಡುವಂತ ನಿಟ್ಟಿನಲ್ಲಿ ಕೂಡ ನಿರ್ಧಾರವನ್ನ ಮಾಡಬಹುದು ಅನ್ನೋದ್ರ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಸಾಕಷ್ಟು ಮಹತ್ವನ ಪಡ್ಕೊಂಡಿದೆ ಸುರ್ಜೇವಾಲಾ ಅವರ ಶಾಸಕರ ಭೇಟಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳ್ತಾ ಇದ್ರು ಜುಲೈ 5ನೇ ತಾರೀಕು ಮತ್ತೆ ಅವರು ಬರ್ತಾರೆ, ನಾನು ಭೇಟಿ ಮಾಡ್ತೀನಿ ಅನ್ನುವಂಥದ್ದು. ಒಂದ್ ಕಡೆ ಮುಖ್ಯಮಂತ್ರಿಗಳು ಬದಲಾವಣೆ ಆದ್ರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಕೂಡ ಚರ್ಚೆ ನಡೀತಾ ಇದೆ. ಮತ್ತೊಂದು ಕಡೆ ಶಾಸಕರು ಯಾರು ಸಚಿವರ ವಿರುದ್ಧವಾಗಿ ಆಪಾದನೆಯನ್ನ ಮಾಡ್ತಾ ಇದ್ದಾರೆ ಆ ಒಂದು ಸಮಸ್ಯೆಯನ್ನು ಬಗೆಹರಿಸೋದ್ರ ಮುಖಾಂತರವಾಗಿ ಇಲ್ಲ ಒಂದು ಕಡೆ ಒಟ್ಟಾಗಿ ಹೋಗುವಂತ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನು ಸುರ್ಜೇವಾಲಾ ಅವರು ಕಳೆದ 2 ದಿನಗಳಿಂದ ಮಾಡ್ತಿರುವಂತದ್ದು, ಮತ್ತೆ ಜುಲೈ 5ನೇ ತಾರೀಕು ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ. ಸ್ಲೋ ಪಾಯ್ಸನ್ ನೀಡಿ ಪತಿಯನ್ನೇ ಕೊಲೆಗೈದ್ಲ ಪತ್ನಿ ಅನ್ನುವಂತ ಪ್ರಶ್ನೆ ಇದೆ. ಯಾದಗಿರಿಯ ಗುರುಮಠಕಲ್ನ ಗಡ್ಡೆ ಮೊಹಲ್ಲಾದಲ್ಲಿ ಈ ಒಂದು ಘಟನೆ ನಡೆದಿದೆ. ಸಾಯುವ ಮುನ್ನ ಪತಿ ಮಾಡಿದಂತ ವಿಡಿಯೋದಲ್ಲಿ ಆರೋಪವನ್ನ ಮಾಡಲಾಗಿದೆ. ಸ್ಲೋ ಪಾಯ್ಸನ್ ನೀಡಿ ಪತಿಯನ್ನೇ ಕೊಲೆಗೈದ್ಲ ಪತ್ನಿ. ಯಾದಗಿರಿಯ ಗುರುಮಠಕಲ್ನ ಗಡ್ಡೆ ಮೊಹಲ್ಲಾದಲ್ಲಿ ನಡೆದಿರುವಂತ ಒಂದು ಘಟನೆ. ಇನ್ನು ಸಾವನ್ನಪ್ಪೋದಕ್ಕೂ ಮುನ್ನ ಪತಿ ಒಂದು ವಿಡಿಯೋ ಮಾಡಿದ್ದ, ಅದರಲ್ಲಿ ಆರೋಪವನ್ನು ಕೂಡ ಮಾಡಲಾಗಿತ್ತು ತನ್ನ ಪತ್ನಿ ಮೇಲೆ. ಓಟದಲ್ಲಿ ಸ್ಲೋ ಪಾಯ್ಸನ್ ಹಾಕಿದ್ದಾಳೆ ಅಂತ ಆರೋಪವನ್ನು ಮಾಡಲಾಗಿತ್ತು. ಸಾಯುವ ಮುನ್ನ ಆರೋಪ ಮಾಡಿದ್ದಂಥ ಪತಿ ಮಹಮ್ಮದ್ ಅಲಿ ವಿಡಿಯೋ ಮಾಡಿ ತಮ್ಮನಿಗೆ ಕಳಿಸಿದ್ದ. ಮಹಮ್ಮದ್ ಅಲಿ ಪಾಯ್ಸನ್ ಅನ್ನು ಹಾಕಲಾಗಿದೆ ಅಂತಲ್ಲ. ಈ ವೇಳೆ ಪತ್ನಿ ಅಮೀನಾ ಬೇಗಂ ವಿಷ ಹಾಕಿದ್ದಾಳೆ ಅಂತ ಆರೋಪವನ್ನು ಮಾಡಲಾಗಿದೆ. ಗುರುಮಠಕಲ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಂಥ ತಮ್ಮ ಇಕ್ಬಾಲ್ ಆರೋಪಿ ಪತ್ನಿಯನ್ನ ಬಂಧಿಸುವಂತೆ ಮೃತನ ಸಹೋದರ ಆಗ್ರಹಿಸಿದ್ದಾನೆ. ನನಗೆ ಸರಿಯಾಗಿ ಆಸ್ಪತ್ರೆಗೆ ತೋರಿಸ್ತಾ ಇಲ್ಲ, ಸರಿಯಾಗಿ ಊಟನೂ ಕೂಡ ಹಾಕ್ತಾ ಇಲ್ಲ, ವಿಷ ಹಾಕಿರುವಂತ ಅನುಮಾನವಿದೆ ಅಂತ ವಿಡಿಯೋವನ್ನ ಮಾಡಿ ಅದನ್ನ ತನ್ನ ತಮ್ಮನಿಗೆ ಮೊಹಮ್ಮದ್ ಅಲಿ ಕಳಿಸಿದ. ಮೊಹಮ್ಮದ್ ಅಲಿ ಮೃತಪಟ್ಟ ಮೇಲೆ ದೂರನ್ನ ಕೊಟ್ಟಿದ್ರು ಸಹೋದರ. ಈ ವೇಳೆ ಹೂತಿದ್ದಂತ ಶವ ತೆಗೆದು ಪರಿಶೀಲನೆಯನ್ನ ಕೂಡ ಮಾಡಿದ್ರು ಪೊಲೀಸರು. ಆದ್ರೆ ಇದುವರೆಗೂ ಪತ್ನಿಯನ್ನ ಬಂಧಿಸಿಲ್ಲ ಪೊಲೀಸರು. ಅದರಲ್ಲಿ ಏನ್ ರಿಪೋರ್ಟ್ ಬಂದಿತ್ತೋ ಏನೋ. खाने 4 साल से दवाखाना नहीं बता रहे, घर में डाल रहे, ना खाना है ना पानी है। मेरी माँ वो ये ला के दे रही है। इसके पूरे किंग रियाना बेगम है। खाने में दवा मिला के गोलियां मिला के दिए, कहते दिन से नहीं मालूम। मैं तो परेशान हूँ। 4 साल से दवा ಸಾಯಕ್ಕೆ ಮುಂಚೆ ಒಂದು ವಿಡಿಯೋ ಮಾಡಿದ್ದಾರೆ. 6 ಜನ ಹೆಸರಿದೆ. ಅಮೀನಾ ಬೇಗಂ, ರುಕಿಯಾ ಬೇಗಂ, ರಿಯಾನಾ ಬೇಗಂ, ಮೊಹಮ್ಮದ್ ಇಮ್ರಾನ್, ಮೊಹಮ್ಮದ್ ಆರಿಫ್, ಮೊಹಮ್ಮದ್ ಬಶೀರ್. ಈ 6 ಜನ ಅರೆಸ್ಟ್ ಆಗಬೇಕು, ನಮಗೆ ನ್ಯಾಯ ಸಿಗಬೇಕು. ಅದು ಪಾಯ್ಸನ್ ಏನು ಗೋಲಿ ಗೀಲಿ ಹಾಕಿ ಊಟದಾಗ ಪಾಯ್ಸನ್ ಹಾಕಿದ್ದಾರೆ. ಹಾಂ, ಅವರು ಸ್ವಲ್ಪ ದುಡ್ಡು ಇದ್ದಾರೆ ಸರ್. ನಾವು ಬಡವರಿದ್ದೀವಿ, ನಮಗೆ ನ್ಯಾಯ ಸಿಗ್ತಾ ಇಲ್ಲ ಬಡವ್ರಿಗೆ. ನಮ್ಮ ಮಗನೇ ಮಾಡೋಣ ಈಡು ಅಲ್ಲೇ ಮಾತಾಡಿ ಕಳ್ಸೋಣ, ನಾ ಕಳಿಸ್ತೀನಿ. ಅವರು ಮಂದಿ ಹೋಗಲಿ ದುಃಖನಾಗೆ ದುಃಖ ನಮಗೆ ಹೋಗಲಿ. ಅವರು ನೀವು ಕುಂದೂರಮ್ಮ ಇಲ್ಲಪ್ಪ, ಅದೇ ನೀರಿದಾಗ ಬಿಸ್ಕಿಟ್ ಹಾಕ್ತಾರ, ಗೋಲಿ ಹಾಕ್ತಾರ ಅನ್ನದಾಗ. ಹಿಂಗೆ ಮಾಡಿ ನನಗೆ ಓಸು ಮೇಯೆಲ್ಲ ಓಸು ಆಗ್ಯದ, ಏನು ಧೈರ್ಯಕ್ಕದ. ಮತ್ತು ನಾವು ಅಲ್ಲಿ ಇಲ್ಲಿ ತೋರಿಸಿವಿ, ಆಗಿಲ್ಲ. ಈಗ ಸತ್ತು ಎಷ್ಟು ತಿಂಗಳಾಯಿತು? 14 ತಿಂಗಳಾಯಿತು. 14 ತಿಂಗಳು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, 1 ವರ್ಷ 2 ತಿಂಗಳಾಗಿದೆ ಈ ಒಂದು ಘಟನೆ ಆಗಿ. ಆ ಸಂದರ್ಭದಲ್ಲಿ ದೂರನ್ನ ಕೊಡಲಾಗಿತ್ತು, ಮತ್ತೆ ಊತಿದ್ದಂಥ ಶವನ್ನ ತೆಗೆದು ಪರಿಶೀಲನೆ ಮಾಡಿದ್ರಲ್ಲ, ಏನ್ ಬಂದಿತ್ತಂತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟು? ಪೊಲೀಸರು ಏನ್ ಹೇಳ್ತಾ ಇದ್ದಾರೆ? ತನಿಖೆ ಏನಾಗಿದೆಯಂತೆ ಇದು? ಹೌದು ಪೃಥ್ವಿ, ಏನು ಹೇಳ್ಬೇಕಂತಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ 1.5 ವರ್ಷದ ಹಿಂದ್ಗಡೆ ನಡೆದಿರ್ತಕ್ಕಂತಹ ಘಟನೆ ಇದು. ಮೊಹಮ್ಮದ್ ಅಂತಕ್ಕಂಥವ್ರಿಗೆ ಅವರ ಹೆಂಡತಿನೇ ಏನೋ ಒಂದು ಸ್ಲೋ ಪಾಯ್ಸನ್ ಹಾಕಿ ನನಗೆ ಊಟದಲ್ಲಿ ಏನೋ ಮಿಕ್ಸ್ ಮಾಡಿ ಕೊಡ್ತಾರೆ ಅಂತ ಹೇಳಿ ಅವರು ಸೆಲ್ಫಿ ವಿಡಿಯೋ ಮಾಡಿ ಅವರ ತಮ್ಮನಿಗೆ ಹಾಕಿರ್ತಾರೆ. ಮೊಹಮ್ಮದ್ ಅಲಿ ಅವರು ವಿಷ ಹಾಕೋ ಅನುಮಾನ ಇದೆ ನನಗೆ, ಹಾಕಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಅದನಂತರ ಬಳಿಕ ಅವ್ರ ಅಣ್ಣ ತೀರ್ಕೊಂಡ ನಂತರ ಏನು ಈ ವಿಡಿಯೋ ಆತನ ಕೈಗೆ ತಮ್ಮನಿಗೆ ಹಾಕಿರ್ತಾರೆ. ಅವನು ಪೊಲೀಸ್ ಸ್ಟೇಷನ್ಗೆ ಹೋಗಿ 1 ವರ್ಷದಿಂದ ಕಂಪ್ಲೇಂಟ್ ಅನ್ನು ಕೂಡ ಮಾಡಿರ್ತಾನೆ. ಆದರೆ ಪೊಲೀಸರು ಯಾವುದೇ ಕಾರಣಕ್ಕೂ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನಮ್ಮ ತನಿಖೆನ ನಡೆಸ್ತಾ ಇಲ್ಲ ಅಂತ ಹೇಳಿ ಅವರ ತಮ್ಮನ ದೂರು ನಮ್ಮ ನ್ಯೂಸ್ 18 ಮುಂದೆ ಅವರ ತಮ್ಮ ಆಗಿರ್ತಾರೆ ಮೊಹಮ್ಮದ್ ಅಯ್ಯ ಅಂತರು ನಮ್ಮ ಮುಂದೆ ಹೇಳಿಕೊಂಡಿರ್ತಾರೆ. ನಿಜಕ್ಕೂ ಪೊಲೀಸರು ಈ ತನಿಖೆಯನ್ನ ಮಾಡೋದಕ್ಕೆ ಹಿಂದೇಟ್ ಹಾಕ್ತಾ ಇದ್ದಾರೆ. ಯಾಕೆ ಪತ್ನಿಯನ್ನ ಇನ್ನೂ ಬಂಧಿಸ್ತಾ ಇಲ್ಲ ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆಯಾಗಿ ಕಾಣ್ತದೆ ಅಂತ ಹೇಳ್ಬೇಕಾಗುತ್ತೆ ಪೃಥ್ವಿ. ಓಕೆ, ಧನ್ಯವಾದ ಗಣೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಬಾವಿಗೆ ಬಿದ್ದ ಗೂಡ್ಸ್ ವಾಹನ, 2 ಸಾವನ್ನಪ್ಪಿದ್ದಾರೆ.
ವೇಗದಿಂದ ಬಂದು ಬಾವಿಗೆ ಬಿದ್ದಂತ ಗೂಡ್ಸ್ ವಾಹನ. ಇದು ಬೀದರ್ನಲ್ಲಿ ನಡೆದಿರುವಂತಹ ಒಂದು ಘಟನೆ. ಬೀದರ್ ತಾಲೂಕಿನ ಗೋಡಂಪಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಬಾವಿಗೆ ಬಿದ್ದಿದೆ ಗೂಡ್ಸ್ ವಾಹನ. ಈ ಸಂದರ್ಭದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. ವೇಗದಿಂದ ಬಂದು ಬಾವಿಗೆ ಬಿದ್ದಿರುವಂಥದ್ದು ಚಾಲಕ ಲಕ್ಷ್ಮೀಕಾಂತ್ 45 ವರ್ಷ, ಮತ್ತೊಬ್ಬ 18 ವರ್ಷದ ರವಿ, ಇವರಿಬ್ಬರು ಸಾವನ್ನಪ್ಪಿದ್ದಾರೆ. ಆ ಗೂಡ್ಸ್ ವಾಹನದಲ್ಲಿ ಟೋಟಲಿ 7 ಜನ ಇದ್ರು. 7 ಜನರಲ್ಲಿ 5 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಿನ್ನೆ ರಾತ್ರಿ 9:30 ಸುಮಾರಿಗೆ ನಡೆದಿರುವಂಥ ಒಂದು ದುರ್ಘಟನೆ. ಬೀದರ್ನಿಂದ ಚಿಟ್ಟಾ ಮಾರ್ಗವಾಗಿ ಗೋಡಂಪಳ್ಳಿಗೆ ಹೋಗುವ ಮಾರ್ಗದಲ್ಲಿ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ಬಾವಿಗೆ ಬಿದ್ದಿದ್ದಾರೆ. ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ಬಾವಿಗೆ ಬಿದ್ದಿರುವಂಥದ್ದು ಗೂಡ್ಸ್ ವಾಹನ. ಗೋಡಂಪಳ್ಳಿ ಗ್ರಾಮದವರಾದಂಥ ಅರ್ಜುನ್, ಪ್ರಜ್ವಲ್, ಪವನ್, ಸಂಗಮೇಶ್ ಎಂಬುವರಿಗೆ ಗಾಯ ಆಗಿದೆ. ಬೀದರ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗಪ್ಪ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗಪ್ಪ, ಅದೇನು ಓಪನ್ ಬಾವಿ ಅಂತ ಕಾಣಿಸುತ್ತೆ, ಯಾಕೆಂದ್ರೆ ಸೀದಾ ಹೋಗಿ ಅಲ್ಲಿ ಬಿದ್ದಿದ್ದಾರೆ, ಅದ್ರೊಳಗೆ ಬಿದ್ದಿದ್ದಾರೆ ಅಂದ್ರೆ ಓಪನ್ ಬಾವಿನೇ ಇರುತ್ತೆ. ಅಂದ್ರೆ ಆ ಒಂದು ಬಾವಿಯೊಳಗಡೆ ನೀರಿತ್ತ, ಎಷ್ಟಾಳ ಇತ್ತು ಬಾವಿ, ಈ 5 ಜನ ಹೇಗೆ ಸೇವ್ ಆದ್ರು ಅಂತ? ಏನು ಪೃಥ್ವಿರಾಜ್, ನಿನ್ನೆ ತಡರಾತ್ರಿ ನಿನ್ನೆ ರಾತ್ರಿ 9:30 ಸುಮಾರಿಗೆ ಈ ಒಂದು ದುರ್ಘಟನೆ ನಡೆದಿರ್ತಕ್ಕಂಥದ್ದು. ಬೀದರ್ ತಾಲೂಕಿನ ಗೋಡಂಪಳ್ಳಿ ಗ್ರಾಮದ ಒಂದು ಜಮೀನೊಂದರಲ್ಲಿ ಇರ್ತಕ್ಕಂಥ ರಸ್ತೆ ಪಕ್ಕದ ಬಾವಿಯಲ್ಲಿ ಸುಮಾರು 7 ಜನ ಪ್ರಯಾಣಿಕರನ್ನ ಹೊತ್ತು ಊರಿಗೆ ಕರೆದುಕೊಂಡು ಹೋಗ್ತಕ್ಕಂಥ ಏನು ಗೂಡ್ಸ್ ವಾಹನ 7 ಮಂದಿ ಸಮೇತನೇ ಏನು ಬಾವಿಗೆ ಬಿದ್ದಿರ್ತಕ್ಕಂಥದ್ದು. ಅದರಲ್ಲಿ 5 ಈಗ ಪ್ರಾಣಾಪಾಯದಿಂದ ಪಾರಾಗಿರ್ತಕ್ಕಂಥದ್ದು, ಗಾಯಗಳಾಗಿರ್ತಕ್ಕಂಥದ್ದು, ಮತ್ತೆ ಖಾಸಗಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೂಡ ಈಗಾಗಲೇ ನೀಡಲಾಗ್ತಾ ಇರ್ತಕ್ಕಂಥದ್ದು. ಏನು ಇಬ್ಬರು ಸಾವನ್ನಪ್ಪಿರ್ತಕ್ಕಂಥದ್ದು ಗೋಡಂಪಳ್ಳಿಯ ಗ್ರಾಮದ ಆಟೋ ಚಾಲಕ ಆಗಿರ್ತಕ್ಕಂಥ ಲಕ್ಷ್ಮೀಕಾಂತ್ ಅಲಿಯಾಸ್ ಕಾಂತರಾಜ್ ಅನ್ನೋರು, ಮತ್ತೊಬ್ಬ ಏನು ರವಿ 18 ವರ್ಷದ ರವಿ ಅನ್ನೋರು, ಇಬ್ರು ಈ ಒಂದು ಸ್ಥಳದಲ್ಲಿ ಅವ್ರನ್ನ ಮೃತಪಟ್ಟಿರ್ತಕ್ಕಂಥದ್ದು. ಮತ್ತೆ ಇನ್ನುಳಿದ 5 ಏನು ಗೋಡಂಪಳ್ಳಿ ಗ್ರಾಮದವರಾದ ಅರ್ಜುನ್ ಮತ್ತು ಪ್ರಜ್ವಲ್, ಪವನ್ ಹಾಗೂ ಸಂಗಮೇಶ್ ಎಂಬವರಿಗೆ ಗಾಯಗಳಾಗಿರ್ತಕ್ಕಂಥದ್ದು. ಬೀದರ್ನ ಖಾಸಗಿ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆ ಕೂಡ ಈ ಗಾಯಾಳುಗಳಿಗೆ ನೀಡಲಾಗ್ತಾ ಇರ್ತಕ್ಕಂಥದ್ದು. ಏನು ನಿನ್ನೆ ಬೀದರ್ನಲ್ಲಿ ಕೆಲಸವನ್ನ ಮುಗಿಸಿಕೊಂಡು ವಾಪಸ್ ಗೋಡಂಪಳ್ಳಿ ಗ್ರಾಮಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ದುರ್ಘಟನೆ ಅಂದ್ರೆ ಅವರೇ ಎದ್ದು ಬಂದಿದ್ದ ದುರ್ಗಪ್ಪ, ಅಥವಾ ಬೇರೆ ಆ ಊರಿನವ್ರು ಯಾರಾದ್ರೂ ಬಂದು ಅವ್ರನ್ನ ಕಾಪಾಡಿದ್ದ? ಇಲ್ಲ ಪೃಥ್ವಿರಾಜ್, ಏನು ವಾಹನ ಏನು ಬಾವಿಗೆ ಬಿದ್ದ ತಕ್ಷಣ ಏನು ಗ್ರಾಮಸ್ಥರಿಗೆ ಗೊತ್ತಾಗುತ್ತೆ. ಗ್ರಾಮಸ್ಥರಿಗೆ ಗೊತ್ತಾದ್ಮೇಲೆ ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿಗಳು ನಿನ್ನೆ ರಾತ್ರಿಯೇ ಈ ಒಂದು ಕಾರ್ಯಾಚರಣೆ ನಡೆಸಿದ್ದು. ಏನು 5ರನ್ನ ಸೇಫ್ ಆಗಿ ಮಾಡಿರ್ತಕ್ಕಂಥದ್ದು. ಇಬ್ಬರು ಏನು ಒಂದು ಚಾಲಕ ಮತ್ತು ಆ ಚಾಲಕನ ಪಕ್ಕದಲ್ಲಿ ಕುಂತಿರ್ತಕ್ಕಂಥ ರವಿ ಎಂಬುವರು ಮೃತಪಟ್ಟಿರ್ತಾರೆ. ಈ ಸಂಬಂಧಪಟ್ಟಂತೆ ಈಗಾಗಲೇ ಏನು ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಮತ್ತೆ ಯಾವ ಕಾರಣಕ್ಕಾಗಿ 20 ಅಡಿ ಇತ್ತಾ ಅದು ಬಾವಿ? ಸಂಪೂರ್ಣ ವೆಹಿಕಲ್ ಕೂಡ ಆ ಒಂದು ನಾವು ಭಾವಚಿತ್ರವನ್ನ ಗಮನಿಸೋದಾದ್ರೆ ಏನು ಸಂಪೂರ್ಣ ಅದು ಗೂಡ್ಸ್ ವಾಹನವೇ ಒಂದು ಪೂರ್ಣ ಮುಳುಗಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಆಳ ಇತ್ತು ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ಆ ಒಂದು ಬಿದ್ದ ಪರಿಣಾಮವಾಗಿ 2 ಸಾವನ್ನಪ್ಪಿದ್ರೆ 5 ಗಾಯ ಆಗಿರ್ತಕ್ಕಂಥದ್ದು, ಮತ್ತೆ ಸಂಪೂರ್ಣ ವಾಹನ ಮುಳುಗಡೆ ಆಗಿರ್ತಕ್ಕಂಥದ್ದು. ಪೃಥ್ವಿರಾಜ್, ಇನ್ನಷ್ಟೇ ಯಾವ ಕಾರಣಕ್ಕೆ ಈ ಒಂದು ಅಪಘಾತ ಸಂಭವಿಸಿತು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಓಕೆ, ಧನ್ಯವಾದ ದುರ್ಗಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಡಿಜಿಐಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣ, ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತ ಪತ್ನಿ ಪಲ್ಲವಿ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದ್ದಂತ ಪ್ರಕರಣ. ರಾಜ್ಯದ ಮಾಜಿ ಡಿಜಿಐಜಿಪಿ ಆಗಿರುವಂತ ಓಂ ಪ್ರಕಾಶ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಜೈಲು ಸೇರಿದ್ದಾರೆ. ಮನೆಯಲ್ಲಿ ಒಬ್ಬಂಟಿ ಆಗಿರುವಂಥದ್ದು ಮಗಳು ಕೃತಿ. ಪ್ರಕರಣದಿಂದ ದೂರ ಆಗಿರುವಂಥದ್ದು ಸಂಬಂಧಿಕರು, ಸ್ನೇಹಿತರು, ಕೆಲ ಆತ್ಮೀಯ ಸ್ನೇಹಿತರಿಂದ ಮಾತ್ರ ಆಗಾಗ ಅವರ ಮನೆಗೆ ಭೇಟಿಯನ್ನು ಕೊಟ್ಟು ಕೃತಿ ಅವರ ಆರೈಕೆ ಮಾಡಲಾಗ್ತಾ ಇದೆ, ಸಮಾಧಾನ ಮಾಡಲಾಗ್ತಾ ಇದೆ. ಸದ್ಯ ಒಬ್ಬಂಟಿಯಾಗಿ ಮಾನಸಿಕವಾಗಿ ನೊಂದಿರುವಂಥದ್ದು ಕೃತಿ. HSR ಲೇಔಟ್ನಲ್ಲಿರುವಂಥ ಓಂ ಪ್ರಕಾಶ್ ಮಗಳು ಕೃತಿ. ಓಂ ಪ್ರಕಾಶ್ ಅವರಿಗೆ 2 ಮಕ್ಕಳು, ಒಬ್ಬ ಗಂಡು ಮಗ, ಒಬ್ಬ ಹೆಣ್ಮಗಳು. ಆಲ್ರೆಡಿ ಮಗ ಬೇರೆ ಮನೆಗೆ ಹೋಗಿದ್ದಾರಂತೆ. ಕೃತಿ ಮಾತ್ರ ಆ ಮನೆಯಲ್ಲಿರುವಂಥದ್ದು, ಸಾವನ್ನಪ್ಪಿದ್ರಲ್ಲ ಆ ಒಂದು ಬಿಲ್ಡಿಂಗ್ನಲ್ಲಿ ಇರುವಂಥದ್ದು. ಮನೆ ಪಕ್ಕದ ನಂದಿನಿ ಬೂತ್ನಲ್ಲೂ ಕೂಡ ಕೃತಿ ಗಲಾಟೆಯನ್ನು ಮಾಡ್ಕೊಂಡಿದ್ದಾರಂತೆ. ತಂದೆಯ ಸಾವಿನ ಬಗ್ಗೆ ಕೇಳಿದ್ದಕ್ಕೆ ಕೃತಿ ಗಲಾಟೆಯನ್ನು ಮಾಡಿರುವಂಥದ್ದಂತೆ. ಅಂಗಡಿಯಲ್ಲಿದ್ದಂಥ ಬಾಟಲ್ಗಳನ್ನು ಹೊಡೆದು ರಾದ್ದಾಂತವನ್ನ ಮಾಡಿದ್ದಾರೆ. ಕೃತಿ ವರ್ತನೆಗೆ ಬೇಸತ್ತು ಪೊಲೀಸರಿಗೆ ಮಾಲೀಕ ಮಾಹಿತಿಯನ್ನು ಕೊಟ್ಟಿದ್ರು. ಮತ್ತೊಮ್ಮೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿರುವಂಥದ್ದು ಪೊಲೀಸರು. ಅವರೊಬ್ಬರೇ ಇದ್ದು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಾ ಇದ್ದಾರೆ ಅನ್ನುವಂಥ ಬಗ್ಗೆನೂ ಕೂಡ ಮಾಹಿತಿಗಳಿದ್ದಾವೆ. ಇನ್ನು ನಂದಿನಿ ಬೂತ್ನಲ್ಲಿ ಜಗಳಾಡಿರುವಂಥ ಒಂದು ವಿಡಿಯೋ ಕೂಡ ಇದೆ. ಗಲಾಟೆ ಮಾಡ್ಕೊಂಡಿದ್ದಾರೆ. ಅವ್ರ ತಂದೆಯ ಸಾವಿನ ಬಗ್ಗೆ ಕೇಳಿದಂಥ ಸಂದರ್ಭದಲ್ಲಿ ಗಲಾಟೆ ಮಾಡ್ಕೊಂಡು
ಎಕ್ಸ್ಟ್ರಾ ಟೀ ಕಪ್ ಕೊಡ್ದಿದ್ದಕ್ಕೆ ಹಿಗ್ಗಾಮುಗ್ಗ ಹಲ್ಲೆಯನ್ನ ಮಾಡಲಾಗಿದೆ. ಇದು ಬೆಂಗಳೂರಿನ ಶೇಷಾದ್ರಿಪುರಂ ಕಾಫಿ ಶಾಪ್ ಬಳಿ ನಡೆದಿರುವಂತಹ ಒಂದು ಘಟನೆ. ಕಾಫಿ ಶಾಪ್ ಸಿಬ್ಬಂದಿಗೆ ಹಿಗ್ಗಾಮುಗ್ಗ ಥಳಿಸಿರುವಂಥದ್ದು. ಕಿಡಿಗೇಡಿಗಳು ಒಂದು ಎಕ್ಸ್ಟ್ರಾ ಟೀ ಕಪ್ ಕೇಳಿದ್ರಂತೆ, ಅವನ ಆ ಸಂದರ್ಭದಲ್ಲಿ ಕೊಟ್ಟಿಲ್ಲ. ಅದಕ್ಕೆ ರೊಚ್ಚಿಗೆದ್ದಂಥವ್ರು 4 ಜನ ಸರಿಯಾಗಿ ಥಳಿಸಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮನಸ್ಸೋ ಇಚ್ಛೆ ಹಲ್ಲೆಯನ್ನ ಮಾಡಿರುವಂಥದ್ದು. 4 ವ್ಯಕ್ತಿಗಳಿಂದ ಹೋಟೆಲ್ ಸಿಬ್ಬಂದಿ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಎಂತೆಂಥ ಚಿಲ್ಲರೆ ವಿಚಾರಕ್ಕೆಲ್ಲ ಜಗಳ ಆಗುತ್ತೆ. ಮುಖಕ್ಕೆ ಗುತ್ತಿ, ಕಾಲಿನಿಂದ ಹೊಟ್ಟೆಗೆ ಬದ್ದು ಹಲ್ಲೆಯನ್ನ ಮಾಡಲಾಗಿದೆ. ಏನು ದೊಡ್ಡ ರೋಷಾವೇಶ ತೋರಿಸ್ಬಿಟ್ಟಿದ್ದಾರೆ ಒಬ್ಬ ವ್ಯಕ್ತಿ ಮೇಲೆ. ಆತ ಲೋಟ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ನಿನ್ನೆ ಸಂಜೆ ಶೇಷಾದ್ರಿಪುರಂನ ಫಿಲ್ಟರ್ ಕಾಫಿ ಶಾಪ್ಗೆ ಬಂದಿದ್ದಂತ 4 ಈ ವೇಳೆ ಎಕ್ಸ್ಟ್ರಾ ಕಪ್ ಕೇಳಿದ್ದಾರೆ. ಎಕ್ಸ್ಟ್ರಾ ಕಪ್ ಇಲ್ಲ, ಮತ್ತೊಂದು ಕಾಫಿಯನ್ನ ತಗೊಳ್ಳಿ ಅಂತ ಹೇಳಿದಾನ ಸಿಬ್ಬಂದಿ. ಎಕ್ಸ್ಟ್ರಾ ಕಪ್ ಕೊಡ್ದಿದ್ದಕ್ಕೆ ಮನಸ್ಸು ಇಚ್ಛೆ ಹಲ್ಲೆಯನ್ನ ಮಾಡಲಾಗಿದೆ. ನಾವು ಇಲ್ಲಿ ಡೀಲರ್ಶಿಪ್ ತಗೊಂಡಿದೆ ಅಥವಾ ಅದಕ್ಕೆ ನಮಗೆ ಈ ಥರ ಆಗಬೇಡ್ದು ಯಾರಿಗೂ. ಅವ್ರು ಯಾರು ಏನು ಅಂತ ಗೊತ್ತಿಲ್ಲ ಸರ್. ಈ ಥರ ಸ್ಟಾಫ್ಗೆ ಇದಾಗಿದೆ, ಅದಕ್ಕೆ ನಮಗೆ ಭಯ ಆಗ್ತದೆ. ಒಂದು ಕಾಫಿಗೆ ಗ್ಲಾಸ್ ಎಕ್ಸ್ಟ್ರಾ ಕೊಡಿ ಅಂದಿದೆ. ಆ ಹುಡುಗಗೆ ಕನ್ನಡನೂ ಬರುತ್ತೆ ಸರ್. ಅವ್ನು ಹೇಳ್ದ ಎಕ್ಸ್ಟ್ರಾ ಗ್ಲಾಸ್ ಇಲ್ಲ ಸರ್, 25 ರೂಪಾಯಿ ಇದಕ್ಕೆ ಎಕ್ಸ್ಟ್ರಾ ಕೊಡೆಲ್ಲ ಬರ್ದಿದೆ ಅಂತ. ಅದಕ್ಕೆ ಒಳಗಡೆ ಬಂದು ಯಾರೋ ಅವ್ರಿಗೆ ಗೊತ್ತಿಲ್ಲ, ದನ್ನಾಗೆ ಹೊಡೆದಿದೆ ಸರ್. 3 ಇದ್ದರು. ಆಮೇಲೆ ಇಷ್ಟು ಚಿಕ್ಕ ಮಾತಿಗೆ ಇಷ್ಟು ಯಾರಿಗಾದ್ರೂ ಹೊಡೆಯೋದು. ಅವರು ಬಡವರು, ಅವರೆಲ್ಲ ಇವಾಗ ಸ್ಟಾಫ್ ಎಲ್ಲ ಬಿಟ್ಟು ಇವಾಗ ಹೋಗ್ತಾ ಇದ್ದಾರೆ ಊರಿಗೆ ವಾಪಸ್ಸು. ಅದಕ್ಕೆ ನಮಗೆ ಟೆನ್ಷನ್ ಆಗಿ, ನನಗೆ BP ಶುಗರ್ ಇದೆ ಸರ್. ಅಸ್ಲಮ್ ಇದೆ, ಅವನು ಇವಾಗೆ ಬಂದಿದ್ದು ಸರ್ 6 ಮಂತ್. ಕಾಫ್ ಸೇಲ್ಸ್ ಅರ್ಪಿಸುವಂತ ಈ ಹೊತ್ತಿನ ವೆದರ್ ರಿಪೋರ್ಟ್ ನೋಡೋಣ.